ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಈಗಾಗಲೇ ನಮ್ಮ ಕೆ ಮೂಲಕ ವಿದ್ಯಾರ್ಥಿಗಳು ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿದ್ದಾರೆ. ಅವರುಗಳಿಗೆ ಈ ಒಂದು ಗುಡ್ ನ್ಯೂಸ್ ಇದೆ. ಈ ಒಂದು ಕೆ ಮೂಲಕ ಯಾರು ಈಗ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಅಂಡರಲ್ಲಿ ಬರ್ತೀರಾ ವಿದ್ಯಾರ್ಥಿಗಳು, ಅಲ್ಪಸಂಖ್ಯಾತರ ಅಧೀನದಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಈ ಕೆ ಮೂಲಕ ಯಾರು ಈ ವರ್ಷ 2026ರಲ್ಲಿ ಮತ್ತು 27ರಲ್ಲಿ ಅಡ್ಮಿಷನ್ಗಳನ್ನು ತೊಗೊತೀರಿ, ಅವರುಗಳಿಗೆ ಫೀಸನ್ನು ರಿಯಂಬರ್ಸ್ಮೆಂಟ್ ಅಂದರೆ ನೀವೇನು ಫೀಸ್ ಪೇ ಮಾಡಿರ್ತೀರಿ ಅದನ್ನು ರಿಟರ್ನ್ ಮಾಡುವಂಥ ಒಂದು ಸ್ಕಾಲರ್ಶಿಪ್ಪನ್ನು, ರಿಯಂಬರ್ಸ್ಮೆಂಟ್ ಸ್ಕಾಲರ್ಶಿಪ್ಪನ್ನು ಮತ್ತೆ ಓಪನ್ ಮಾಡಿದ್ದಾರೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಕೊಡ್ತಾ ಇದ್ದೇನೆ. ಇಲ್ಲಿ ನೋಡ್ತಾ ಇದ್ದೀರಿ, ಇದು ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ. ಇದು ಈ ಒಂದು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಿಂದ ಏನಂತಂದರೆ ಒಂದು ಪ್ರಕಟಣೆ ಇರುವಂಥದ್ದು ಇಲ್ಲಿ ನೋಡ್ತಾ ಇದ್ದೀರಿ ಸ್ಕ್ರೀನಲ್ಲಿ. ಇದನ್ನು ನಾನು ನಿಮಗೆ ಓದಿ ಮಾಹಿತಿನ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. 2026-27 ಸಾಲಿಗೆ ಸಂಬಂಧಿಸಿದಂತೆ ಕೆ ಮೂಲಕ ವೃತ್ತಿಪರ ಮತ್ತು ತಾಂತ್ರಿಕ ಕೋರ್ಸ್ಗಳಿಗೆ ಪ್ರವೇಶ ಪಡೆಯುವ ವಿದ್ಯಾರ್ಥಿ ಒಂದು ಒಳಗೊಂಡಂತೆ ಪದವಿ ಪೂರ್ವ ಇರ್ಬೋದು, ಸ್ನಾತಕೋತ್ತರ ವೃತ್ತಿಪರ ಕೋರ್ಸ್ಗಳಿಗೆ ವ್ಯಾಸಂಗ ಮಾಡುತ್ತಿರುವ ಕರ್ನಾಟಕದ ರಾಜ್ಯದ ಅರ್ಹ ವಿದ್ಯಾರ್ಥಿಗಳಿಗೆ, ಅಲ್ಪಸಂಖ್ಯಾತರ ಸಮುದಾಯದ ವಿದ್ಯಾರ್ಥಿಗಳಿಗೆ, ಇದು ಎಲ್ಲರಿಗೂ ಅಲ್ಲ, ಅಲ್ಪಸಂಖ್ಯಾತರ ಸಮುದಾಯದ ವಿದ್ಯಾರ್ಥಿಗಳಿಗೆ ಶುಲ್ಕ ಮರುಪಾವತಿ ಯೋಜನೆಯಡಿಯಲ್ಲಿ SSP ಪೋರ್ಟಲ್ನಲ್ಲಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಸೊ ಇದಕ್ಕೆ ನೋಡಿ, ಈಗ ಅರ್ಜಿಗಳನ್ನು ಕರೆದಿದ್ದಾರೆ. ಕೊನೆ ದಿನಕ್ಕೆ ನೋಡಿರಿ, ಇನ್ನೂ ಟೈಮ್ ಭಾಳ ಇದೆ. ಏನಪ್ಪ ಅಂದರೆ 30/9/2026 ಅಂದರೆ ಸೆಪ್ಟೆಂಬರ್ 30ನೇ ತಾರೀಕು ತನಕ ಟೈಮ್ ಇದೆ. ಈಗಾಗಲೇ ಇದು ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೀತಾ ಇದೆ. ಫಸ್ಟ್ ರೌಂಡ್ ಮೇಲೆ ಯಾರಿಗೆ ಸೀಟ್ ಸಿಗುತ್ತೆ ಅವರು ಅಪ್ಲೈ ಮಾಡ್ಬೋದು. ಸೆಕೆಂಡ್ ರೌಂಡು, ಥರ್ಡ್ ರೌಂಡ್ ತನಕ ಇದು ಓಪನ್ ಇರುತ್ತೆ. ಯಾಕಂದರೆ ಆಗಸ್ಟ್ ಒಳಗಡೆ ಏನು ಮಾಡ್ತಾರಪ್ಪ ಅಂದರೆ ಕೌನ್ಸಿಲಿಂಗ್ ಪ್ರಕ್ರಿಯೆನ ಮುಗಿಸಿಬಿಡ್ತಾರೆ. ಇದು ಸೆಪ್ಟೆಂಬರ್ 30 ತಾರೀಕು ಇರೋದರಿಂದ ಇದನ್ನು ಎಲ್ಲರೂ ಅಪ್ಲಿಕೇಶನ್ ಹಾಕ್ಬೋದು. ಸ್ಪೆಷಲ್ ನಮ್ಮ BSc ನರ್ಸಿಂಗ್ ಇರ್ಬೋದು, ಅಲೈಡ್ ಹೆಲ್ತ್ ಸೈನ್ಸ್ ಇರ್ಬೋದು, BPT ಇರ್ಬೋದು, ಇಂಜಿನಿಯರಿಂಗು, ವೆಟರ್ನರಿ, ಅಗ್ರಿಕಲ್ಚರು, ಎಲ್ಲ ಒಂದು ಕೋರ್ಸ್, ಫಾರ್ಮಸಿ ಕೋರ್ಸ್ಗಳು, ಒಟ್ಟು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಗೆ ಬರುವಂಥ ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ. ಇದು ಒಂದು ಅಪ್ಡೇಟ್ ಮಾಡಿರುವಂಥದ್ದು ನಮ್ಮ ಏನಪ್ಪ ಅಂದರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಿಂದ. ಸೊ ನೋಡಿ, ನೀವು ಇದನ್ನು ಅಪ್ಲಿಕೇಶನ್ ಎಲ್ಲಿನ ಮುಖಾಂತರ ಹಾಕಬೇಕಂತಂದರೆ ನೀವು SSP ಮೂಲಕ ಇಲ್ಲಿ ಹೋಗಿ ನೀವು SSP ಮೂಲಕ ಈ ಒಂದು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಇದು ನಿಮಗೆ 30/9/2026 ತನಕ ಓಪನ್ ಇರುತ್ತೆ.